ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ವಿಷಯ ಬಂದ್ಬಿಟ್ಟು ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮರಣ ಮತ್ತು ನಿವೃತ್ತ ಉಪದಾನ, ಪರಿವರ್ತಿತ ಪಿಂಚಣಿ ಮತ್ತು ನಂತರದ ಗಳಿಕೆ ರಜೆ ನಿಗದೀಕರಣ ಸೌಲಭ್ಯ ವ್ಯತ್ಯಾಸದ ಬಗ್ಗೆ ಅವರಿಗೆ ಪಾವತಿಸಬೇಕಾದ ಮೊತ್ತವನ್ನು ನೀಡುವ ಕುರಿತು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. 7ನೇ ವೇತನ ಆಯೋಗದ ಬಗ್ಗೆ ಮಾಹಿತಿ ಇದೆ. ಏನಂದರೆ 2022ರಿಂದ 2024 ಅವಧಿಯಲ್ಲಿ ಯಾರೆಲ್ಲ ರಿಟೈರ್ಡ್ ಆಗಿರ್ತಾರೆ, ನಿವೃತ್ತರಾಗಿರ್ತಾರೆ, ಅವರಿಗೆ 7ನೇ ವೇತನ ಪರಿಷ್ಕೃತ ಶ್ರೇಣಿಯಲ್ಲಿ ಮರಣ ಮತ್ತು ನಿವೃತ್ತ ಉಪದಾನ, ಪರಿವರ್ತಿತ ಪಿಂಚಣಿ ಜೊತೆಗೆ ಗಳಿಕೆ ರಜೆ ನಿಗದೀಕರಣ ಸೌಲಭ್ಯ ವ್ಯತ್ಯಾಸದ ಬಗ್ಗೆ ಅವರಿಗೆ ಪಾವತಿಸಬೇಕಾದ ಮೊತ್ತವನ್ನು ನೀಡುವ ಕುರಿತು ಮಾಹಿತಿ ಇದೆ. ದಯವಿಟ್ಟು ಮಾಹಿತಿಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಯಾವುದೇ ರೀತಿಯಂಥ ಇಲ್ಲಿ ಗಲಿಬಿಲಿ ಬೇಡ. ನಿಮಗೆ ಯಾವುದೇ ರೀತಿಯಂಥ ಇಲ್ಲಿ ಯಾವುದೇ ರೀತಿಯಂಥ ನಿಮಗೆ ತೊಂದರೆಗಳು, ಅಡೆತಡೆಗಳು ಬೇಡ. ಏಕೆಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಯಾರೆಲ್ಲ ನಿವೃತ್ತರಾಗ್ತಾ ಇದ್ದಾರೆ, ಇನ್ನು ಮುಂದೆ ಆಗ್ತಾರೆ, ಜೊತೆಗೆ 2022ರಲ್ಲಿ ಯಾರೆಲ್ಲ ಆಗಿದ್ದಾರೆ ಮತ್ತು 2022, 23 ಆಗಿರ್ಬೋದು, 24 ಆಗಿರ್ಬೋದು, 25 ಆಗಿರ್ಬೋದು, ಅಥವಾ ಈಗ ಪ್ರಸ್ತುತ ಸಾಲಿನ 26 ಆಗಿರ್ಬೋದು, ಈ ಎಲ್ಲ ಸಾಲಿನಲ್ಲಿ ಯಾರೆಲ್ಲ ನಿವೃತ್ತರಾಗಿರ್ತಾರೆ ಅವರಿಗೆ ಗಳಿಕೆ ರಜೆ ಆಗಿರಬಹುದು, ಜೊತೆಗೆ ಉಪದಾನ, ಜೊತೆಗೆ ಯಾವೆಲ್ಲ ಸೌಲಭ್ಯಗಳು, ವೇತನ ಶ್ರೇಣಿಗಳಾಗಿರ್ಬೋದು, ಯಾವ ರೀತಿಯಾದಂಥ 7ನೇ ವೇತನ ಆಯೋಗದ ಅಡಿಯಲ್ಲಿ ಅಪ್ಗ್ರೇಡ್ ಮಾಡಿ ನೀಡಲಾಗ್ತಾ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ನೀಡಿದೆ. ಆ ಮಹತ್ವದ ಆದೇಶದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ಮಾಹಿತಿಯನ್ನು ತಿಳಿದುಕೊಳ್ಳಿ. ಮಾಹಿತಿಯ ಪ್ರತಿಯ ಲಿಂಕು PDF ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ದಯವಿಟ್ಟು ಪಡೆದುಕೊಳ್ಳಿ. ಜೊತೆಗೆ ಈ ಮಾಹಿತಿಯನ್ನು ಸೇವ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮತ್ತು ಲೈಕ್ ಮಾಡ್ತಾ ಇರಿ. ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಸಂಖ್ಯೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಕರ್ನಾಟಕ ಸರ್ಕಾರದ ಸಚಿವಾಲಯ, ಬಹುಮಹಡಿ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್, ಇಲ್ಲಿ ಬೆಂಗಳೂರು, ದಿನಾಂಕ 16/3/2023 ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಅಧಿಕೃತವಾದಂಥ ಅನಧಿಕೃತ ಟಿಪ್ಪಣಿ ಅಂತ ಬರೆದಿದ್ದಾನೆ. ಅನಧಿಕೃತ ಟಿಪ್ಪಣಿ ಅಂದರೆ ಇಲ್ಲಿ ವಿಷಯ ಬಂದ್ಬಿಟ್ಟು ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮರಣ ಮತ್ತು ನಿವೃತ್ತ ಉಪದಾನ, ಪರಿವರ್ತಿತ ಪಿಂಚಣಿ ಜೊತೆಗೆ ನಿವೃತ್ತ ನಂತರದ ಗಳಿಕೆ ರಜೆ ನಿಗದೀಕರಣ ಸೌಲಭ್ಯ ವ್ಯತ್ಯಾಸದ ಬಗ್ಗೆ ಅವರಿಗೆ ಪಾವತಿಸಬೇಕಾದ ಮೊತ್ತವನ್ನು ನೀಡುವ ಕುರಿತು. ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವುದೇ ರೀತಿಯಿಂದ ಕನ್ಫ್ಯೂಸ್ ಮಾಡೋದು ಬೇಡ. ದಯವಿಟ್ಟು ನೀವು ಕಮೆಂಟ್ಸಲ್ಲಿ ನಿಮ್ಮ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕೇಳಬಹುದು. ಏನಿದೆ ಅಂದರೆ ಈ ವಿಷಯ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋದಾದರೆ 7ನೇ ವೇತನ ಆಯೋಗದ ಅಡಿಯಲ್ಲಿ, ಯಾಕಂದರೆ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಬಂದಿದೆ. ಹಾಗಾಗಿ ಇನ್ನು ಮುಂದೆ ಅಥವಾ 2022ರಿಂದ 2024 ಅವಧಿಯಲ್ಲಿ ಆ ಪೀರಿಯಡಲ್ಲಿ ಯಾರೆಲ್ಲ ನಿವೃತ್ತರಾಗಿರ್ತಾರೆ ಅವರಿಗೆ ಇಲ್ಲಿ 7ನೇ ವೇತನ ಪರಿಷ್ಕೃತ ವೇತನ ಆಯೋಗದ ಅಡಿಯಲ್ಲಿ ಸೌಲಭ್ಯಗಳು ನೀಡುವ ಬಗ್ಗೆ, ಅರ್ಥ ಆಯ್ತಾ? 7ನೇ ವೇತನ ಆಯೋಗದ ಅಡಿಯಲ್ಲಿ ಅವರಿಗೆ ಸೌಲಭ್ಯಗಳು ನೀಡುವ ಕುರಿತು ಮಾಹಿತಿ ಇದೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ಮೊದಲೆಲ್ಲ 6ನೇ ವೇತನ ಇತ್ತು. ಹಾಗಾಗಿ 7ನೇ ವೇತನ ಜಾರಿಯಾಗಿತ್ತು. 7ನೇ ವೇತನ ಆಯೋಗದ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಅಂತ ಇದು ಮಾಡ್ತಾಯಿದ್ರು. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ 2022ರಿಂದ ಮೇಲ್ಪಟ್ಟವರಿಗೆಲ್ಲರಿಗೂ ಸಹ 7ನೇ ವೇತನ ಆಯೋಗದ ಅಡಿಯಲ್ಲಿ ಪಿಂಚಣಿ ಆಗಿರಬಹುದು, ಪರಿವರ್ತಿತ ಪಿಂಚಣಿ ಜೊತೆಗೆ ನಿವೃತ್ತರಂಥದ್ದು ಗಳಿಕೆ ರಜೆ ನಿಗದೀಕರಣ, ಮರಣ ಮತ್ತು ನಿವೃತ್ತಿ ಉಪದಾನ ಆಗಿರ್ಬೋದು, ಇತರೆ ಸೌಲಭ್ಯಗಳನ್ನು 7ನೇ ವೇತನ ಆಯೋಗದ ಅಡಿಯಲ್ಲಿ ಅಪ್ಗ್ರೇಡ್ ಮಾಡಿ ಕೊಡುವ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಇದು ಅಧಿಕೃತ ಅಂತ ಆದೇಶವಾಗಿದೆ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಉಲ್ಲೇಖ ಬಂದ್ಬಿಟ್ಟು ಮೊನ್ನೆ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಅಯನ್ ಡಿಸೋಜಾ ಅವರ ಪತ್ರ ದಿನಾಂಕ 27/6/2025 ನೀಡಲಾಗಿತ್ತು. ಅದರ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ
ಶ್ರೇಣಿಯಲ್ಲಿ ಮರಣ ಮತ್ತು ನಿವೃತ್ತ ಉಪದಾನ, ಪರಿವರ್ತಿತ ಪಿಂಚಣಿ, ನಿವೃತ್ತ ನಂತರದ ಗಳಿಕೆ, ರಜೆ ನಗದೀಕರಣ ಸೌಲಭ್ಯ ವ್ಯತ್ಯಾಸದ ಬಗ್ಗೆ ಅವರು ಪಾವತಿಸಬೇಕಾದ ಮೊತ್ತ ನೀಡಿದ ಕುರಿತು ಪರಿಶೀಲಿಸಿ ಈ ವರ್ಷದ ಬಜೆಟ್ ಅವಧಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ವ್ಯತ್ಯಾಸದ ಮೊತ್ತವನ್ನು ನೀಡುವಂತೆ ಕೋರಿದ್ದು, ಸದರಿ ವಿಷಯವು ತಮ್ಮ ಎಲ್ಲ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಿರುವುದರಿಂದ ಉಲ್ಲೇಖಿತ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿ ತಮಗೆ ಕಳುಹಿಸಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ವಿಷಯದ ಒಂದು ಡೆಪ್ತ್ ತಿಳ್ಕೊತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಇಲ್ಲಿ ನಿವೃತ್ತ ನೌಕರ ಕರ್ನಾಟಕ ರಾಜ್ಯ ಕರ್ನಾಟಕ ನಿವೃತ್ತ ಸರ್ಕಾರಿ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಒಂದು ಪತ್ರ ಬರೆದಿತ್ತು. ಆ ಪತ್ರ ಏನಂದರೆ 7ನೇ ವೇತನ ಆಯೋಗದ ಅಡಿಯಲ್ಲಿ ನೀವು ನೀಡಬೇಕು. ಹಾಗಾಗಿ ಇಲ್ಲಿ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ IM ಡಿಸೋಜಾ ರವರ ಪತ್ರ ದಿನಾಂಕ ಸಹ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಎಲ್ಲ ಒಂದು ವಿಷಯವನ್ನು ಮನಗಂಡಂಥ ಸರ್ಕಾರ ಈ ಸದರಿ ವಿಷಯವು ತಮ್ಮ ಎಲ್ಲ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟಿರುವುದರಿಂದ ಉಲ್ಲೇಖಿತ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿ ತಮಗೆ ಕಳಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ವ್ಯತ್ಯಾಸದ ಮೊತ್ತವನ್ನು ನೀಡುವಂತೆ ಕೋರಿದ್ದು ಈಗ ಈ ಸದರಿ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ ಈಗ ಒಂದು ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಈಗ ಈ ಸೌಲಭ್ಯಗಳು ನೀಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಅದರ ಒಂದು ಅಧಿಕೃತ ಪತ್ರ ಇಲ್ಲಿ ಲಗತ್ತಿಸಲಾಗಿದೆ. ನೋಡ್ತಾ ಇದ್ದೀರಾ, ಸಂದೀಪ್ BK ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಕೀಯ ಅಂತ ಬರೆದವ್ರೆ. ಏನಂದರೆ ಇವರಿಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ವಿಧಾನಸೌಧ ಇವರು ಬರೆದಿರುವಂಥದ್ದು. ಮಾಹಿತಿಗಾಗಿ IM ಡಿಸೋಜಾ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಇಲ್ಲಿ ರೂಮ್ ನಂಬರು 3rd ಬ್ಲಾಕು ಲೆಜಿಸ್ಲೇಟಿವ್ ಹೌಸ್ ಬೆಂಗಳೂರು ಅಂತ ಬರೆದಿದ್ದಾರೆ. ಈ ಎಲ್ಲ ಮಾಹಿತಿ ಸಹ ನೀವು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯಂಥ ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ನೀವು ಕೇಳ್ಬೋದು. ಇಲ್ಲಿ ಯಾವುದೇ ರೀತಿಯಂಥ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರಿಗೆ ಸಿಹಿ ಸುದ್ದಿ ಇದೆ. 2022ರಿಂದ 2024 ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಪಟ್ಟು ಹಿಡಿದಿತ್ತು. ಆ ಒಂದು ಪಟ್ಟು ಹಿಡಿದಾಗ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಿಸಿದಂತೆ ಈಗ ಅಧಿಕೃತ ಆದೇಶ ಜಾರಿ ತರ್ತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ಮಾಹಿತಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ಸರ್ಕಾರದಿಂದ ಈ ಒಂದು ಮಾಹಿತಿ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇದರ ಒಂದು ಪತ್ರ ಸಹ ಇಲ್ಲಿ ನೀವು ಅಧಿಕೃತವಾದಂಥ ಪತ್ರ ನೋಡ್ತಾ ಇದ್ದೀರಾ ಸರ್ಕಾರದಿಂದ. ಹಾಗಾಗಿ ಸಂದೀಪ್ BK ಕರ್ನಾಟಕ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಕೀಯ ಇವರು ಎಲ್ಲನೂ ಸಹ ಇಲ್ಲಿ ತಮ್ಮ ಒಂದು ಏನೆಲ್ಲ ವಿಷಯ ಬೇಡಿಕೆ ಇದೆ, ಜೊತೆಗೆ ಯಾರೋ ಒಂದು ಬೇಡಿಕೆ ಸಲ್ಲಿಸಿದ್ದಾರೆ, ಯಾವ ಶಾಸಕರಿಂದ ಬೇಡಿಕೆ ಇಡಲಾಗಿತ್ತು, ಜೊತೆಗೆ ಯಾರೆಲ್ಲ ಏನೆಲ್ಲ ಒಂದು ಪತ್ರಗಳ ಉಲ್ಲೇಖಗಳಿದ್ದಾವೆ, ಈ ಎಲ್ಲ ಒಂದು ಸಂಬಂಧಿಸಿದಂಥ ಮಾಹಿತಿ ಇಲ್ಲಿದೆ. ಹಾಗಾಗಿ ನಿವೃತ್ತ ಸರ್ಕಾರಿ ನೌಕರರು ದಯವಿಟ್ಟು ಈ ಒಂದು ಗಮನ ಹರಿಸಲೇಬೇಕು. 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಯಾರೆಲ್ಲ ನಿವೃತ್ತರಾಗ್ತಾ ಇದ್ದಾರೆ ಅವರಿಗೆ ಸಹ ಇದೊಂದು ಹೆಲ್ಪ್ ಆಗಲಿದೆ. ಯಾಕಂದರೆ 6ನೇ ವೇತನ ಆಯೋಗದ ಅಡಿಯಲ್ಲಿರುವಂಥದ್ದು ಎಲ್ಲ ಒಂದು ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಗಳಿಕೆ ರಜೆ ನಗದೀಕರಣ ಆಗಿರ್ಬೋದು, ಪರಿವರ್ತಿತ ಪಿಂಚಣಿ ಆಗಿರ್ಬೋದು, ಮರಣ ಮತ್ತು ನಿವೃತ್ತಿ ಉಪದಾನ ಆಗಿರ್ಬೋದು, ಮಗದೊಂದು ಎಲ್ಲ ಒಂದು ಡಿಫ್ರೆಂಟ್ ಆಗಿರುವಂಥ ಪೇ ಸ್ಕೇಲ್ ಆಗಿರೋದರಿಂದಾಗಿ ಆ ಒಂದು ಪೇ ಸ್ಕೇಲನ್ನು ತೆಗೆದುಹಾಕಿ ಈಗ ಹೊಸದಾಗಿ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಾಗಿರುವಂಥ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಲ್ಲ ಸೌಲಭ್ಯ ರಾಜ್ಯ ಸರ್ಕಾರ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಪಟ್ಟು ಹಿಡಿದಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಆದೇಶ ನೀವು ಸಹ ನೋಡ್ತಾ ಇದ್ದೀರಾ. ದಯವಿಟ್ಟು ಮಾಹಿತಿಯನ್ನು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮಾಹಿತಿಯನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.